ಇದೇ 3ರಂದು ರಾಜ್ಯದ ಗದ್ದುಗೆಯನ್ನ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಓದಿದಂಥ ಸಂತರೀತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ರು. ಈ ಒಂದು ಶಾಲೆಯಲ್ಲಿ 2ನೇ ತರಗತಿವರೆಗೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಅವರಿಗೆ ಒಂದು ಶಿಕ್ಷಕರಾದಂತಹ NH ರಾಜಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನ ಮಾಡ್ತೀನಿ. ಮೇಡಮ್, ಅವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಶಾಲೆಯಲ್ಲಿ ಓದಿದ್ರು, ಅವಾಗೂ ಕೂಡ ನೀವು ಶಿಕ್ಷಕರಾಗಿದ್ರಿ. ಏನು ಹೇಳ್ತೀರಿ ಮೇಡಮ್ ಈ ಬಗ್ಗೆ? ನಾವು 1968ರಲ್ಲಿ ಶಾಲೆಗೆ ಶಿಕ್ಷಕರಾಗಿ ನೇಮಕಗೊಂಡಿದ್ವಿ. ಆ ಸಮಯದಲ್ಲಿ ಇವರು ನಮ್ಮ ಶಾಲೆಯಲ್ಲಿ 3ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾಯಿದ್ರು ಅಂತ ನನಗೆ ಅನಿಸುತ್ತೆ. ಆಗ್ತಾನೆ ನಾವು ಹೊಸಬ್ರಾದ್ದರಿಂದ ಅಷ್ಟು ಪರಿಚಯ ಏನಿಲ್ಲ. ಒಬ್ಬರಿಗೆ ಒಂದೊಂದು ಕ್ಲಾಸ್ ಕೊಡ್ತಾಯಿದ್ರು. ಬಹುಶಃ ಶಿವಕುಮಾರ್ಗೆ ಜಯ ಟೀಚರ್ ಕ್ಲಾಸ್ ಟೀಚರ್ ಅಂತ ನನಗೆ ನೆನಪಿರೋ ಹಾಗಿದೆ. ವಾರ್ಷಿಕೋತ್ಸವದಲ್ಲಿ ಅವಳು ಒಂದು ಆ್ಯಕ್ಷನ್ ಸಾಂಗ್ ಹೇಳಿಕೊಟ್ಟಿದ್ಲು ಅವನಿಗೆ. ಅದೇನಪ್ಪ ಅಂದರೆ, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳೇ ನಮ್ಮ ಮನೆ ದೇವರು, ಸುಳ್ಳು ನಾನು ಹೇಳೋದಿಲ್ಲಪ್ಪ ಅಂತ. ಅದು ತುಂಬ ಹಾಸ್ಯಮಯವಾಗಿತ್ತು. ಸುಳ್ಳು ನಮ್ಮ ಮನೆ ದೇವರು, ಸುಳ್ಳೇ ನಮ್ಮಲ್ಲಿಲ್ಲ, ಏನೋ ಒಂಥರ ಈ ರೀತಿಯಾಗಿತ್ತು. ಅದು ತುಂಬ ಚೆನ್ನಾಗಿತ್ತು. ಅದು ಜನಗಳೆಲ್ಲ ತುಂಬ ನಗಾಡೋ ಹಾಗಿತ್ತು, ಹಾಸ್ಯವಾಗಿತ್ತು. ಅದನ್ನು ಮಾಡಿಸಿದ್ಲು ಅವಳು. ಅದು ಮಾಡಿದ್ದ ಅವನು, ಚೆನ್ನಾಗಿ ಕಾಣಿಸ್ತಿತ್ತು ಅವಾಗ. ಮೇಡಮ್, ಆಗಿನ ಬಾಲ್ಯ ಜೀವನ ಅವರು ಇಲ್ಲಿ ಕಳೆದಿದ್ದಂಥದ್ದು, ವಿದ್ಯಾಭ್ಯಾಸ, ತುಂಟಾಟ ಹೇಗಿತ್ತು ಮೇಡಮ್? ಅವರು ಸಹಜವಾಗಿತ್ತು, ಅಂಥ ತುಂಟ ಏನಲ್ಲ. ಅವ್ರ ಮನೆಯಿಂದ ಬರೋ ಕೆಲವು ಮಕ್ಕಳು ತುಂಟ್ರಿದ್ರು, ಆದರೆ ಇವನಂತ ಏನು ತುಂಟ ಏನಾಗಿರಲಿಲ್ಲ, ಸಹಜವಾಗೇ ಇದ್ದಿದ್ದು. ಓದೋದ್ರಲ್ಲೆಲ್ಲ ಹೆಂಗಿದ್ರು ಮೇಡಮ್ ಅವರು? ನಾನು ಕ್ಲಾಸ್ ಟೀಚರ್ ಆಗಿಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಪರಿಚಯ ಇಲ್ಲ. ಬಹುಶಃ ಜಯ ಟೀಚರ್ ಕೇಳಿದರೆ ಅವನು ಹೇಗೆ ಗೊತ್ತಿದ್ನೋ ಏನಂತ ಹೇಳ್ಬೋದಿತ್ತು. ನಾವು ನಮ್ಮ ತರಬೇತಿ ಮುಗಿಸ್ಕೊಂಡಿಲ್ಲ ತಕ್ಷಣವೇ ಅಪಾಯಿಂಟ್ ಆಗಿದ್ದರಿಂದ ನಾವೆಲ್ಲ ಮಕ್ಕಳನ್ನು ನಮ್ಮ ಕಂಟ್ರೋಲಿಗೆ ತೊಗೊಂಡಿದ್ವಿ, ನಮ್ಮ ಹಿಡಿತಕ್ಕೆ ತೊಗೊಂಡಿದ್ವಿ. ನಾವು ಆ ಮಕ್ಕಳು ನಾವೇನು ಕಲಿಸ್ತೀವಿ ಎಲ್ಲ ಕಲಿತಾಯಿದ್ರು, ಫಾಲೋ ಮಾಡ್ತಾಯಿದ್ರು. ಎಲ್ಲ ಮಕ್ಕಳು ಫಾಲೋ ಮಾಡ್ತಾಯಿದ್ರು. ಯಾರೂ ಸ್ವೇಚ್ಛೆಯಾಗಿ ಏನು ಬಿಟ್ಟಿರಲಿಲ್ಲ, ಚೆನ್ನಾಗಿ ಕಲಿತಾಯಿದ್ರು. ಅವ್ರ ಜೊತೆನೇ ಶಾಲೆಗೆ ಬರ್ತಾಯಿದ್ದಂಥ ಡಿ.ಕೆ. ಶಿವಕುಮಾರ್ ಜೊತೆ ಸುರೇಶ್ ಅವರಾಗಿರ್ಬೋದು, ಎಸ್ ರವಿ ಅವರಾಗಿರ್ಬೋದು, ಇವರೆಲ್ಲ ಅವ್ರು ಇನ್ನೂ ಬರ್ತಿರ್ಲಿಲ್ಲ ಅಂತ ಸುರೇಶ್. ಇವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಂದ್ರೆ ಅವ್ರೇನು ಹುಟ್ಟಿರ್ಲಿಲ್ವೋ ಏನೋ, ಅಥವಾ 2-3 ವರ್ಷದ ಹುಡುಗ ಇರ್ಬೋದು. ಚಿಕ್ಕವನಲ್ವ ಅವ್ನು ಸುರೇಶ್. ರವಿನೂ ಅಷ್ಟೇ ಚಿಕ್ಕವನು. ಹಾಗಿದ್ಮೇಲೆ ಆ ಸಮಯದಲ್ಲಿ ಅವ್ರು ಬರ್ತಿರಲಿಲ್ಲ. ಇವನೇ ಮೊದಲ ವಿದ್ಯಾರ್ಥಿ. ಅದು ಇವನಿಂದ ದೊಡ್ಡವರು ಇದ್ರಲ್ಲ ಅವ್ರ ಮನೆಯಲ್ಲಿ, ನಿರ್ಮಲಾ, ಗಾಯತ್ರಿ, ಉಷಾ, ಪ್ರಮೀಳಾ, ಅವರೆಲ್ಲ ದೊಡ್ಡವರು ಇದ್ದರು ಇವನಿಗಿಂತ. ಅವರು ಬರ್ತಾಯಿದ್ರು. ಅವರು 5th 4th ಹಂಗಿದ್ರು ಅವರು. ಅದರಿಂದ ಆ ಮಕ್ಕಳು ಹೆಚ್ಚು ನಮಗೆ ಪರಿಚಯ ಇದ್ದರು. ಇವನು 3ನೇ ಕ್ಲಾಸಲ್ಲಿ ಅಂತ ನನಗೆ ನೆನಪಿದೆ. 2ನೇ ಕ್ಲಾಸೋ 3ನೇ ಕ್ಲಾಸೋ ಅದು ಗೊತ್ತಿಲ್ಲ. ಅಂತೂ ಯಾವ ಒಂದು ಅವನ ಹೆಸರು ಹೇಳಿ ದೂರು ಗೀರು ಅಂತ ಇರಲಿಲ್ಲ. ಅಂದರೆ ನಾರ್ಮಲಾಗಿದ್ದ ಅಂತ. ಯಾಕೆಂದ್ರೆ ತುಂಟ್ರಾದರೆ ಮನೆಗೆ ಕಂಪ್ಲೇಂಟ್ ಕೊಡೋದು ಅದೆಲ್ಲ ಮಾಡ್ತಾರಲ್ವ, ಹಂಗೇನೂ ಇರಲಿಲ್ಲ. ಯಾವ ಮಕ್ಕಳಿಗೂ ದೂರು ಕೊಡುವಂಥ ಸ್ಥಿತಿ ಇರಲಿಲ್ಲ. ಎಲ್ಲ ನಮ್ಮ ಹಿಡಿತದಲ್ಲಿದ್ದರು ಮಕ್ಕಳು. ನಾವು ಹೇಳ್ದಂಗೆಲ್ಲ ಕೇಳೋರು, ಚೆನ್ನಾಗಿ ಕಲಿತಿದ್ರು. ಅವರು ಹುಟ್ಟಿದೂರು ದೊಡ್ಡಾಲಹಳ್ಳಿ. ಇಲ್ಲಿ ಎಲ್ಲಿಂದ ಬರ್ತಿದ್ರು ಮೇಡಮ್ ಸ್ಕೂಲ್ಗೆ? ಮಳೆಗಾಲಲ್ಲಿ ಅವ್ರ ಸಂಬಂಧಿಕರಿದ್ದಾರಲ್ಲ, ಅವ್ರ ತಾಯಿ ತವರೂರು ಮಳೆಗಾಲ ಅಂತ ಕಾಣಿಸುತ್ತೆ. ಅವ್ರ ಸೋದರ ಮಾವದಿರೆಲ್ಲ ಅಲ್ಲಿದ್ದಾರಲ್ಲ, ಅಲ್ಲಿಂದ ಬರ್ತಾಯಿದ್ರು. ನಿಮ್ಮ ಶಿಷ್ಯ ಇವತ್ತು ರಾಜ್ಯದ ಗದ್ದುಗೆಯನ್ನು ಏರ್ತಾ ಇದ್ದಾರೆ, ಏನು ಹೇಳ್ತೀರಿ? ಭಾಳ ಸಂತೋಷ ಆಗುತ್ತೆ. ಅವ್ರ ಗದ್ದುಗೆಯೇ ಏರಲಿ, ರಾಜ್ಯಕ್ಕೆ ಉತ್ತಮವಾದ ಕೆಲಸಗಳನ್ನು ಮಾಡಲಿ. ನಮ್ಮ ಮೋದಿಯವರಿಗೆ ಹೇಗೆ ವಿಶ್ವ ನಾಯಕನಾಗಿದ್ದಾರೆ, ಹಾಗೆ ಇವರು ಕರ್ನಾಟಕಕ್ಕೆ ಉತ್ತಮ ನಾಯಕನಾಗಲಿ ಅಂತ ನಾವು ಬಯಸ್ತೀವಿ. ಮೇಡಮ್, ಏನಾರು ಸಲಹೆಗಳನ್ನೇನಾರು ಕೊಡ್ತೀರಾ? ಇದನ್ನು ಹೊರತುಪಡಿಸಿ ಈಗ ಇಂಥ ಜನರಿಗೆ ಸಹಾಯ ಮಾಡಬೇಕು, ಈ ಥರ ಒಂದು ಆಡಳಿತ ತರಬೇಕು ಅಂತ. ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಕರ್ತವ್ಯ ರಾಜ್ಯದ ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಜನಗಳಂಗೆ ನೋಡಿಕೊಂಡು ಪ್ರಾಮಾಣಿಕವಾಗಿ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಬಯಸ್ತೇವೆ. ಇದಿಷ್ಟು ರಾಜಮ್ಮ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಕನಕಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.